ಮೊದಲನೇ ಪ್ರಶ್ನೆ, ಶೀತ ಕೆಮ್ಮನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಅನಾನಸ್, ಬಿ ಸೇಬು, ಸಿ ದಾಳಿಂಬೆ, ಡಿ ಕಿವಿ ಹಣ್ಣು. ಉತ್ತರ ಎ ಅನಾನಸ್. ಎರಡನೇ ಪ್ರಶ್ನೆ, ದೇಹದ ನೋವನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಸಹಾಯ ಮಾಡುತ್ತದೆ? ಎ ಬಿಳಿ ಬದನೆ, ಬಿ ಆಲೂಗಡ್ಡೆ, ಸಿ ಟೊಮಾಟೊ, ಡಿ ಪಾಲಕ್. ಉತ್ತರ ಡಿ ಪಾಲಕ್. ಮೂರನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಮೆದುಳಿಗೆ ಉಲ್ಲಾಸ ನೀಡುತ್ತದೆ? ಎ ಮೇಕೆ, ಬಿ ಹಸು, ಸಿ ಎಮ್ಮೆ, ಡಿ ಒಂಟೆ. ಉತ್ತರ ಬಿ ಹಸು. ನಾಲ್ಕನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಶುಲ್ಕ ಕಾಯ್ದೆಯನ್ನು ಅಪರಾಧ ಎಂದು ಪರಿಗಣಿಸಲಾಗಿದೆ? ಎ ಚೀನಾ, ಬಿ ಜಪಾನ್, ಸಿ ರಷ್ಯಾ, ಡಿ ಅಮೆರಿಕ. ಉತ್ತರ ಬಿ ಜಪಾನ್. ಐದನೇ ಪ್ರಶ್ನೆ, ಮೊಬೈಲ್ ಫೋನುಗಳ ಅತಿಯಾದ ಬಳಕೆಯಿಂದ ದೇಹದಲ್ಲಿ ಯಾವ ರೋಗ ಬರುತ್ತದೆ? ಎ ಖಿನ್ನತೆ, ಬಿ ಕ್ಯಾನ್ಸರ್, ಸಿ ಕಣ್ಣಿನ ಸಮಸ್ಯೆ, ಡಿ ಮೆದುಳಿನ ಗಡ್ಡೆ. ಉತ್ತರ ಎ ಸಿ ಡಿ ಖಿನ್ನತೆ, ಕಣ್ಣಿನ ಸಮಸ್ಯೆ ಮತ್ತು ಮೆದುಳಿನ ಗಡ್ಡೆ. ಆರನೇ ಪ್ರಶ್ನೆ, ಎಷ್ಟು ಗಂಟೆಗಳ ನಿದ್ದೆಯಿಂದ ಜ್ಞಾಪಕ ಶಕ್ತಿ ಕುಂಠಿತವಾಗುವುದಿಲ್ಲ? ಎ 6 ಗಂಟೆಗಳು, ಬಿ 8 ಗಂಟೆಗಳು, ಸಿ 10 ಗಂಟೆಗಳು, ಡಿ 12 ಗಂಟೆಗಳು. ಉತ್ತರ ಬಿ 8 ಗಂಟೆಗಳು. ಏಳನೇ ಪ್ರಶ್ನೆ, ಸಂಧಿವಾತ ನೋವಿಗೆ ಯಾವ ಒಣಹಣ್ಣು ಹೆಚ್ಚು ಪ್ರಯೋಜನಕಾರಿ? ಎ ಖರ್ಜೂರ, ಬಿ ಅಂಜೂರ, ಸಿ ಒಣದ್ರಾಕ್ಷಿ, ಡಿ ವಾಲಟ್. ಉತ್ತರ ಡಿ ವಾಲ್ನಟ್. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಮನುಷ್ಯರನ್ನು ಕೊಲ್ಲುತ್ತದೆ? ಎ ಹುಲಿ, ಬಿ ಒಂಟೆ, ಸಿ ಎಮ್ಮೆ, ಡಿ ಆನೆ. ಉತ್ತರ ಎ ಹುಲಿ. ಒಂಬತ್ತನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ಎ ಮೆದುಳು, ಬಿ ಯಕೃತ್, ಸಿ ಮೂತ್ರಪಿಂಡ, ಡಿ ಚರ್ಮ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹತ್ತನೇ ಪ್ರಶ್ನೆ, ಯಾವ ಹಣ್ಣು ಮೂತ್ರನಾಳದ ಸೋಂಕನ್ನು ಗುಣಪಡಿಸುತ್ತದೆ? ಎ ಸೇಬು, ಬಿ ಕಿತ್ತಾಳೆ, ಸಿ ಅನಾನಸ್, ಡಿ ದಾಳಿಂಬೆ. ಉತ್ತರ ಬಿ ಕಿತ್ತಾಳೆ. 11ನೇ ಪ್ರಶ್ನೆ, ಸೌತೆಕಾಯಿ ತಿಂದರೆ ದೇಹದ ಯಾವ ಪ್ರಮುಖ ಕಾಯಿಲೆ ಗುಣವಾಗುತ್ತದೆ? ಎ ಮಲಬದ್ಧತೆ, ಬಿ ಎದೆ ಉರಿ, ಸಿ ಮಧುಮೇಹ, ಡಿ ಲೈಂಗಿಕ ಸಮಸ್ಯೆ. ಉತ್ತರ ಎ ಮಲಬದ್ಧತೆ. ಸೌತೆಕಾಯಿಯಲ್ಲಿ ನೀರಿನಂಶ ಅತಿ ಹೆಚ್ಚು ಇರುತ್ತದೆ. ಸೌತೆಕಾಯಿ ದೇಹವನ್ನು ಹೈಡ್ರೇಟ್ ಆಗಿ ಇಡಲು ಬಹಳ ಮುಖ್ಯ. ಸೌತೆಕಾಯಿಯು ಫೈಬರ್ನ ಉತ್ತಮ ಮೂಲವಾಗಿದೆ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸಿ ಮಲಬದ್ಧತೆಯನ್ನು ತಡೆಯುತ್ತದೆ. 12ನೇ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ಮಗು ಜನಿಸಿದರೆ ಸರ್ಕಾರ ಉಡುಗೊರೆ ನೀಡುತ್ತದೆ? ಎ ಕೆನಡಾ, ಬಿ ಆಸ್ಟ್ರೇಲಿಯಾ, ಸಿ ಜಪಾನ್, ಡಿ ಸ್ವಿಟ್ಜರ್ಲ್ಯಾಂಡ್. ಉತ್ತರ ಡಿ ಸ್ವಿಟ್ಜರ್ಲ್ಯಾಂಡ್. 13ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಚಿನ್ನದ ಗಣಿ ಹೊಂದಿರುವ ದೇಶ ಯಾವುದು? ಎ ಸೌದಿ ಅರೇಬಿಯಾ, ಬಿ ಅಮೆರಿಕ, ಸಿ ಥೈಲ್ಯಾಂಡ್, ಡಿ ಆಸ್ಟ್ರೇಲಿಯಾ. ಉತ್ತರ ಡಿ ಆಸ್ಟ್ರೇಲಿಯಾ. 14ನೇ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚು ತರಕಾರಿಗಳನ್ನು ತಿನ್ನುತ್ತಾರೆ? ಎ ಚೀನಾ, ಬಿ ಜಪಾನ್, ಸಿ ಭಾರತ, ಡಿ ಬಾಂಗ್ಲಾದೇಶ್. ಉತ್ತರ ಎ ಚೀನಾ. 15ನೇ ಪ್ರಶ್ನೆ, ಅಧಿಕ ಬ್ರೆಡ್ ತಿನ್ನುವುದರಿಂದ ದೇಹದಲ್ಲಿ ಯಾವ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು? ಎ ಮಧುಮೇಹ, ಬಿ ರಕ್ತಹೀನತೆ, ಸಿ ಟೈಫಾಯ್ಡ್, ಡಿ ಕ್ಯಾನ್ಸರ್. ಉತ್ತರ ಎ ಮಧುಮೇಹ. 16ನೇ ಪ್ರಶ್ನೆ, ಯಾವ ಬಣ್ಣದ ಹೂಗಳು ಹೆಚ್ಚು ಪರಿಮಳಯುಕ್ತವಾಗಿದೆ? ಎ ಕೆಂಪು, ಬಿ ಬಿಳಿ, ಸಿ ನೀಲಿ,
ಡಿ ಹಳದಿ. ಉತ್ತರ ಬಿ ಬಿಳಿ. 17ನೇ ಪ್ರಶ್ನೆ. ವಿಶ್ವದ ಎಷ್ಟು ದೇಶಗಳು ಫೇಸ್ಬುಕ್ ಅನ್ನು ಚಲಾಯಿಸುವುದನ್ನು ನಿಷೇಧಿಸಲಾಗಿದೆ? ಎ 10, ಬಿ 8, ಸಿ 6, ಡಿ 3. ಉತ್ತರ ಬಿ 8. 18ನೇ ಪ್ರಶ್ನೆ. ಯಾವ ಎಲೆ ಸೊಪ್ಪುಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ? ಎ ಪಾಲಕ್ ಸೊಪ್ಪು, ಬಿ ನುಗ್ಗೆ ಸೊಪ್ಪು, ಸಿ ಮೆಂತ್ಯ ಸೊಪ್ಪು, ಡಿ ಸಬ್ಬಕ್ಕಿ ಸೊಪ್ಪು. ಉತ್ತರ ಎ ಪಾಲಕ್ ಸೊಪ್ಪು. 19ನೇ ಪ್ರಶ್ನೆ. ಯಾವ ವಿಟಮಿನ್ ಕೊರತೆಯು ಜನರನ್ನು ಆಯಾಸಗೊಳಿಸುತ್ತದೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ. ಉತ್ತರ ಎ ವಿಟಮಿನ್ ಬಿ. 20ನೇ ಪ್ರಶ್ನೆ. ನಿಂಬೆಯೊಂದಿಗೆ ಯಾವುದು ತಿನ್ನುವುದರಿಂದ ದೇಹಕ್ಕೆ ಗಂಭೀರ ಹಾನಿಯಾಗುತ್ತದೆ? ಎ ಪಪ್ಪಾಯಿ, ಬಿ ಕಿತ್ತಾಳೆ, ಸಿ ಅಕ್ಕಿ, ಡಿ ಮೊಸರು. ಉತ್ತರ ಎ ಪಪ್ಪಾಯಿ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ಆಹಾರಗಳು? ಎ ತರಕಾರಿಗಳು, ಬಿ ಹಣ್ಣುಗಳು, ಸಿ ಉಪ್ಪು, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. ಅತಿಸಾರವನ್ನು ನಿಲ್ಲಿಸಲು ಉತ್ತಮ ಪಾನೀಯ ಯಾವುದು? ಎ ನಿಂಬೆರಸ, ಬಿ ಟೀ, ಸಿ ಹಾಲು, ಡಿ ತೆಂಗಿನ ನೀರು. ಉತ್ತರ ಡಿ ಎಳೆನೀರು ಅಥವಾ ತೆಂಗಿನ ನೀರು. ಅತಿಸಾರವನ್ನು ನಿಲ್ಲಿಸಲು ಉತ್ತಮ ಪಾನೀಯ ಎಂದರೆ ಅದು ಎಳ್ನೀರು ಆಗಿದೆ. ಯಾವ ಪ್ರಾಣಿಯು 36 ಡಿಗ್ರಿ ಕೋನದವರೆಗೆ ಕಣ್ಣುಗಳನ್ನು ಹೊಂದಿರುತ್ತದೆ? ಎ ನಾಯಿ, ಬಿ ಗೋಸುಂಬೆ, ಸಿ ಹುಲಿ, ಡಿ ಮೇಕೆ. ಉತ್ತರ ಬಿ ಗೋಸುಂಬೆ. ಹಾಲಿನೊಂದಿಗೆ ಯಾವುದು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಎ ಕಿತ್ತಾಳೆ, ಬಿ ಸೀಬೆಹಣ್ಣು, ಸಿ ಪಪ್ಪಾಯಿ, ಡಿ ಸೇಬು. ಉತ್ತರ ಎ ಕಿತ್ತಾಳೆ. ಯಾವ ಜೀವಿ ತನ್ನ ದೇಹದ ತೂಕವನ್ನು 2 ಪಟ್ಟು ಹೊತ್ತುಕೊಂಡು ಹೋಗಬಲ್ಲದು? ಎ ಇರುವೆ, ಬಿ ಕುದುರೆ, ಸಿ ಕತ್ತೆ, ಡಿ ಇಲಿ. ಉತ್ತರ ಎ ಇರುವೆ. ಪಕ್ಷಿಗಳಂತೆ ಗೂಡಿನಲ್ಲಿ ವಾಸಿಸುವ ಜೀವಿ ಯಾವುದು? ಎ ಬಾವಲಿ, ಬಿ ಹಳಿಲು, ಸಿ ಇಲಿ, ಡಿ ಕಾಳಿಂಗ ಸರ್ಪ. ಉತ್ತರ ಡಿ ಕಾಳಿಂಗ ಸರ್ಪ. ಗೌತಮ ಬುದ್ಧನ ಮಗನ ಹೆಸರೇನು? ಎ ಕೃಷ್ಣ, ಬಿ ಶ್ಯಾಮ, ಸಿ ಭಗತ್, ಡಿ ರಾಹುಲ್. ಉತ್ತರ ಡಿ ರಾಹುಲ್. ಭಾರತದಲ್ಲಿ ಮೊದಲು ಯಾವ ನಗರದಲ್ಲಿ ವಿದ್ಯುತ್ ಬಂದಿತು? ಎ ದೆಹಲಿ, ಬಿ ಕೋಲ್ಕತ್ತಾ, ಸಿ ಕರ್ನಾಟಕ, ಡಿ ರಾಜಸ್ಥಾನ್. ಉತ್ತರ ಬಿ ಕೋಲ್ಕತ್ತಾ. ರಾಮಾಯಣ ಮಹಾಕಾವ್ಯವನ್ನು ಬರೆದವರು ಯಾರು? ಎ ಕಾಳಿದಾಸ, ಬಿ ವೇದವ್ಯಾಸ, ಡಿ ತುಳಸಿದಾಸ, ಡಿ ವಾಲ್ಮೀಕಿ. ಉತ್ತರ ಡಿ ವಾಲ್ಮೀಕಿ. ಇಲ್ಲಿಯವರೆಗೆ ಯಾವ ದೇಶದಲ್ಲಿ ಭೂಕಂಪ ಸಂಭವಿಸಿಲ್ಲ? ಎ ಇಟಲಿ, ಬಿ ಚೀನಾ, ಸಿ ನೇಪಾಳ, ಡಿ ನಾರ್ವೆ. ಉತ್ತರ ಡಿ ನಾರ್ವೆ. ಸಮೋಸ ತಿನ್ನುವುದರಿಂದ ಯಾವ ರೋಗ ಬರಬಹುದು? ಎ ಮಲಬದ್ಧತೆ, ಬಿ ಸಕ್ಕರೆ, ಸಿ ಕ್ಯಾನ್ಸರ್, ಡಿ ಟಿಬಿ. ಉತ್ತರ ಎ ಮಲಬದ್ಧತೆ. ಗಡಿಯಾರವನ್ನು ಕಂಡುಹಿಡಿದವರು ಯಾರು? ಎ ಥಾಮ್ಸನ್,
ಬಿ ಚಾರ್ಲ್ಸ್, ಸಿ ನ್ಯೂಟನ್, ಡಿ ಪೀಟರ್. ಉತ್ತರ ಡಿ ಪೀಟರ್. ಮೊದಲ ಬಾರಿಗೆ ಪರಮಾಣು ಬಾಂಬ್ ಅನ್ನು ಎಲ್ಲಿ ಎಸೆಯಲಾಯಿತು? ಎ ಜಪಾನ್, ಬಿ ಇಂಡಿಯಾ, ಸಿ ಸಿಂಗಾಪುರ್, ಡಿ ಹಿರೋಶಿಮಾ. ಉತ್ತರ ಡಿ ಹಿರೋಶಿಮಾ. ಗಾಂಧಿಯನ್ನು ಮೊದಲ ಬಾರಿಗೆ ನೋಟುಗಳ ಮೇಲೆ ಯಾವಾಗ ಮುದ್ರಿಸಲಾಯಿತು? ಎ 1969, ಬಿ 1979, ಸಿ 1989, ಡಿ 1999. ಉತ್ತರ ಎ 1969. ಯಾವ ಅಂಗವು ದೇಹದಲ್ಲಿ ಮಾನವನ ಯೂರಿನ್ ಅನ್ನು ಉತ್ಪಾದಿಸುತ್ತದೆ? ಎ ಯಕೃತ್, ಬಿ ಪಿತ್ತಕೋಶ, ಸಿ ಹೃದಯ, ಡಿ ಮೂಳೆಗಳು. ಉತ್ತರ ಎ ಯಕೃತ್. ನೋವುಂಟಾದಾಗ ಯಾವ ಪ್ರಾಣಿ ಮನುಷ್ಯರಂತೆ ಅಳುತ್ತದೆ? ಎ ಕರಡಿ, ಬಿ ಜಿರಾಫೆ, ಸಿ ಮಂಕಿ, ಡಿ ಕಾಂಗರು. ಉತ್ತರ ಎ ಕರಡಿ. ಯಾವ ಹಣ್ಣಿನಿಂದ ನಾವು ಎಣ್ಣೆಯನ್ನು ಪಡೆಯುತ್ತೇವೆ? ಎ ತೆಂಗಿನಕಾಯಿ, ಬಿ ಬಾಳೆಹಣ್ಣು, ಸಿ ಮಾವು, ಡಿ ಹಲಸು. ಉತ್ತರ ಎ ತೆಂಗಿನಕಾಯಿ. ಯಾವ ಹಕ್ಕಿ ತನ್ನ ಕಿವಿಯಿಂದ ನೋಡುತ್ತದೆ? ಎ ಪಾರಿವಾಳ, ಬಿ ನವಿಲು, ಸಿ ಕುದುರೆ, ಡಿ ಗೂಬೆ. ಉತ್ತರ ಡಿ ಗೂಬೆ. ಯಾವ ಭಾರತೀಯ ರಾಜ್ಯವು 2 ರಾಜಧಾನಿಗಳನ್ನು ಹೊಂದಿದೆ? ಎ ಕೇರಳ, ಬಿ ಗುಜರಾತ್, ಸಿ ಮುಂಬೈ, ಡಿ ಜಮ್ಮು ಕಾಶ್ಮೀರ್. ಉತ್ತರ ಡಿ ಜಮ್ಮು ಕಾಶ್ಮೀರ್. ವಿಶ್ವದಲ್ಲಿ ಅತಿ ಹೆಚ್ಚು ಭೂಕಂಪಗಳನ್ನು ಹೊಂದಿರುವ ದೇಶ ಯಾವುದು? ಎ ಜಪಾನ್, ಬಿ ನೇಪಾಳ, ಸಿ ಭಾರತ, ಡಿ ಬಾಂಗ್ಲಾದೇಶ್. ಉತ್ತರ ಎ ಜಪಾನ್. ಭಾರತದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುವ ಸರ್ಕಾರಿ ಉದ್ಯೋಗ ಯಾವುದು? ಎ IPS, ಬಿ BSF, ಸಿ ಆರ್ಮಿ, ಡಿ IAS. ಉತ್ತರ ಡಿ IAS. ಭಾರತದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುವ ಸರ್ಕಾರಿ ಉದ್ಯೋಗ ಅಂದರೆ IAS ಆಗಿದೆ.